ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು ಕತೆಗಳು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಹಾಕ್ಸಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಹೆದರ್ಕೋತೀನ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಟರ್ನ್ ಮಾಡಿದನಲ್ಲ. ಟರ್ನ್ ಮಾಡೋಕ್ಕೆ ನಾನು ಯಾವ ಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗೆ ಹೇಳ್ದ? ಯಾವಾಗ ಇದ್ರ ಮೇಲೆ ಅವ್ನು ಡೆಪ್ಯೂಟಿ CM DK ಶಿವಕುಮಾರು ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ದ ಅಂತ ಅದಿಂಗೆ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡೋಂಗಿದ್ರೆ. ಅದಾದ ಮೇಲೆ ತಿರ್ಗಾ 15 ದಿನನೂ ತಿಂಗಳಾದ್ಮೇಲೆ ಈಗ ಪ್ರೀತಮ್ಗೌಡ ಅಂತ ಮಾಡಿದೆ ಹೇಳ್ತಾರೆ. ಏನು ಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು, ಪಾದಯಾತ್ರೆ ಆದಮೇಲೆ ಏನು ಹೇಳ್ತಾ ಇದ್ದಾರೆ? ಅವೆಲ್ಲ ಸಂದರ್ಭಿಕವಾಗಿ ಅಶ್ವತ್ಥನಾರಾಯಣ ಹೇಳ್ತಿದ್ದಪ್ಪ. ಅದೇನೋ ಬಿಚ್ಚಿನಿ ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ರು. ವಿಜೇಂದ್ರನ್ಗೆ ಏನು ಹೇಳಿದ್ರು? ಯಡಿಯೂರಪ್ಪಂಗೆ ಏನು ಹೇಳಿದ್ರು? ಯಡಿಯೂರಪ್ಪನವ್ರು ಏನು ಹೇಳಿದ್ರು? ಇವ್ರದ್ದೇನು ಸ್ಟ್ಯಾಂಡು? ಮೋದಿ ಬಗ್ಗೆ ಏನೇನು ಮಾತಾಡೋರೆ? ಮೋದಿ ಬಗ್ಗೆ ಏನು ಮಾತಾಡೋರೆ? ಅಮಿತ್ ಶಾ ಬಗ್ಗೆ ಏನು ಮಾತಾಡೋರೆ? ಎಲೆಕ್ಷನ್ ಟೈಮ್ ಈಗೇನು ಮಾತಾಡ್ತಾ ಇದ್ದಾರೆ? ಇವೆಲ್ಲ ಟರ್ನ್ ಅಲ್ವಾ? ಏನು ಮಾಡ್ಬಿಡಕ್ಕಾಯ್ತು ಕಣ್ಣ?